ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ನಿಮಗೆ ಯಾವುದೂ ಔಷಧ ಗೊಬ್ಬರ ಕೆಮಿಕಲ್ ಇಲ್ಲ, ರಾಸಾಯನಿಕ ಗೊಬ್ಬರ ಹಾಕಲ್ದೆ ಬೆಳೆಸುವಂಥ ಒಂದು ಟೊಮೆಟೊ ಗಿಡ ತೋರಿಸ್ತಾನೆ. ಇದು ನೋಡ್ರಿ ಜವಾರಿ ಟೊಮೆಟೊ ಗಿಡ. ಇದನ್ನು ಹಿಂದಕಿನ ಕಾಲದಿಂದ ನಾವು ಬೀಜ ಕಾಯ್ಕೊಂಡು ಬಂದಿದ್ದೀವಿ ರೀ. ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಕಾಲದಿಂದನೂ ಈ ಟೊಮೆಟೊ ಎಲ್ಲರೂ ಇಷ್ಟಪಡ್ತಿದ್ರು ನಮ್ಮ ಮನೆ ಒಳಗೆ. ನಾವು ಈಗಲಾದರೂ ಇನ್ನೂ ಬೀಜನ ಹಿಡಿದು ಇಟ್ಕೊಂಡಿದ್ದೀವಿ. ಇದನ್ನು ಏನಾಗ್ತೀರಿ, ಒಂದು ಗಿಡದ ಇಳುವರಿ ಮುಗಿತಾ ಬತ್ತಂದ್ರೆ ಅದ್ರದ್ದು ಬೀಡ ಮತ್ತೊಂದು ಏನು ಮಾಡ್ತೀವಿ ರೀ, ಈ ರೀತಿ ಹಿಂದಾಗಿ ಸೈಡ್ ಗಿಡ ಹಾಕಿಬಿಟ್ಟಿರ್ತೀವಿ. ಈಗ ಅದನ್ನು ಫಸ್ಟಿಗೆ ಹಾಕಿದೀವಿ ರೀ, ಇದ್ರದ್ದು ಬೀಡ ಮುಗಿಲಾಕ ಬಂದೈತಿ ದೊಡ್ಡ ಗಿಡದ, ಅದಕ್ಕೆ ಅದನ್ನು ಸಣ್ಣ ಗಿಡದ ಹಾಕಿದೀವಿ. ಈ ರೀತಿ ಕಾಯಿ ಹೂವು ಕಾಯಿ ಸಣ್ಣಂಗೆ ಇರ್ತಾವೆ ನೋಡ್ರಿ. ನಿಮ್ಗೆ ಕಾಣತೈತಿ, ನೋಡಕ್ಕೆ ಸಣ್ಣ ಇರ್ತಾವೆ ರೀ ಜವಾರಿ ಟೊಮೆಟೊ. ಅದ್ರ ತಿರ್ಲಾಕ ಭಾರಿ ಟೇಸ್ಟ್ ಇರ್ತಾವೆ ರೀ. ಹುಳಿ ಅಂತೂ ಭಾರಿ ಸಖತ್ ಇರ್ತಾವೆ ರೀ. ನೋಡಿರಿ, ನಿಮ್ಗೆ ಯಾವುದು ಇದಕ್ಕೆ ನಾವು ಏನೂ ಒಂದು ಸ್ವಲ್ಪ ಗೊಬ್ಬರ ಹಾಕಿಲ್ಲ, ಔಷಧ ಹೊಡೆದಿಲ್ಲ, ಏನಿಲ್ಲ. ಇಳುವರಿ ಅಂತೂ ಇದ್ರದ್ದು ಭಾರಿ ಇರ್ತೈತೆ ರೀ. ತಪ್ಪಲು ಕಡಿಮೆ ಜಾಸ್ತಿ ಕಾಯಿನ ಹಾಕೈತಿ ನೋಡ್ರಿ. ಈಗಿನ ಇದ್ರೊಳಗಂತೂ ಎಲ್ಲದಕ್ಕೂ ಔಷಧ ಬೇಕು, ಔಷಧ ಗೊಬ್ಬರ ಹಾಕ್ಲಾರ್ದ ಯಾವುದೂ ನಿಮ್ಗೆ ತರಕಾರಿ ಬೆಳೆಯೋದಿಲ್ಲ. ಆದರೆ ಈ ಟೊಮೆಟೊ ಮಾತ್ರ ಇದಕ್ಕೆ ಯಾವುದೋ ಔಷಧ ಬೇಕಾಗಂಗಿಲ್ಲ, ಗೊಬ್ಬರ ಬೇಕಾಗಂಗಿಲ್ಲ. ಜವಾರಿ ಟೊಮೆಟೊ ಐತ್ರಿ. ಇದಕ್ಕೆ ನೋಡ್ರಿ ಕಲ್ಲೊಳಗೆ ಅಂದ್ರೆ ನಾವು ಸೈಡ್ಗೆ ಕಲ್ಲಾಗ ಬೀಜ ಅಲ್ಲೇ ಕೌಲಿಗೆ ಹಾಕಿದ್ವಿ, ಅಲ್ಲೇ ಎದ್ದೈತ್ರಿ. ಇದು ಯಾವ ರೀತಿ ಅಂಥೇಳಿ ಕಾಣತ್ತಾವ ನಿಮ್ಗೆ. ಅಲ್ಲೇ ಎಲ್ಲ ಈ ರೀತಿ ಬೆಳವಣಿಗೆ ಹೊಂದೈತಿ. ಕಾಯಿ ನೋಡ್ರಿ ಎಷ್ಟಾಗೈತಿ. ಆಮೇಲೆ ನೋಡ್ರಿ ಇಳುವರಿ ಬೀಡ್ ಮುಗಿಲಾಕ ಬಂದೈತಿ. ಆ ಕಡೆ ನೋಡ್ರಿ ಎಲ್ಲ ಕಾಂಡ ಅಂದ್ರೆ ಅದ್ರದ್ದೆಲ್ಲ ಟೊಂಗೆಲ್ಲ ಒಣಗ್ಯಾವು. ಆದ್ರೆ ಕಾಯಿ ನೋಡ್ರಿ ಎಷ್ಟು ವಾಜ್ಯ ಆಗುವಂಗೆ ಕಾಯಿ ಹಣ್ಣಾಗೈತಿ ಅಂತೇಳಿ. ಟೊಮೆಟೊ ತಿನ್ನೋದ್ರಿಂದ ನಮ್ಮ ದೇಹದೊಳಗಿನ ರಕ್ತನೂ ಅಂದ್ರೆ ಹೆಚ್ಚಾಕತ್ರಿ ಫ್ರೆಂಡ್ಸ್. ನೀವು ರಕ್ತ ಹೆಚ್ಚಾಗಬೇಕಂದ್ರೆ ಟೊಮೆಟೊ ತಿನ್ಬೇಕು ಡೈಲಿ. ಸಣ್ಣ ಮಕ್ಕಳಿಗಂತೂ ಹಣ್ಣು ಟೊಮೆಟೊ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಕೊಟ್ರೆ ಅವ್ರು ಭಾರಿ ಇಷ್ಟಪಡ್ತಿರ್ತಾರೆ. ನೀವು ಟೊಮೆಟೊ ಕೆಚಪ್ ಮಾಡ್ಕೊಂಡು ತಿನ್ಬೋದು. ಇಲ್ಲ ಪ್ರತಿಯೊಂದು ಎಲ್ಲ ಕಾಯಿಪಲ್ಲೆ ಒಳಗೆ ಅಂದ್ರೆ ನೀವು ತರಕಾರಿ ಬಟಾಟಿ ಆಲೂಗಡ್ಡೆ ಪಲ್ಯ ಆಗಲಿ, ಬದ್ನಿಕಾಯಿ ಪಲ್ಯ ಆಗಲಿ, ಅದ್ರೊಳಗೆ ಟೊಮೆಟೊ ಹೆಚ್ಚು ಹಾಕ್ಕೊಂಡು ತಿಂತು ಬರ್ರಿ. ಆಮೇಲೆ ಈ ಕಡೆ ಸಾಂಬಾರೊಳಗೆ ಶೇಂಗಾದ ಸಾರಾಗಲಿ, ಚಿಕನ್ ಸಾರಾಗಲಿ, ಈ ಟೊಮೆಟೊ ನುಗ್ಗೆಕಾಯಿ ಸಾರಾಗಲಿ ಈ ಟೊಮೆಟೊ ಹಾಕಿ ಮಾಡಿದ್ರೆ ಭಾರಿ ಟೇಸ್ಟ್ ಆಕೈತ್ರಿ. ನೀವು ಮತ್ತೆ ತಡ ಮಾಡ್ತೀರಿ. ಇದಕ್ಕೇನು ನೆಲ ಏನೋ ಬೇಕಂತಿಲ್ಲ, ನೀವು ದೊಡ್ಡ ಜಾಗದೊಳಗೂ ಬೆಳೆಸ್ಬೋದು, ಕೌಲಿಗೆ ದಂಡಿಗೆ ಬೆಳೆಸ್ಬೋದು ಹೊಲದಾಗ. ಇಲ್ಲ ನೀವು ಒಂದು ಕಲ್ಲು ಒಳಗೂ ಎಲ್ಲಾದರೂ ಕಲ್ಲು ಶೇಖರಣೆ ಮಾಡಿ ಇಟ್ಟಿದ್ರಿ ಅಂದ್ರೆ, ಕಲ್ಲದ ಗೊಳೆ ಹಾಕಿದ್ರಿ ಅಂದ್ರೆ ಉಸುಕೊಳಗೆ ಅಲ್ಲಿ ಇದನ್ನು ಬೆಳೆಸ್ಬೋದು ರೀ ಫ್ರೆಂಡ್ಸ್. ಭಾರಿ ಇದ್ರದ್ದು ಇಳುವರಿ ಹೊಣ್ತೈತಿ, ತಿರ್ಲಾಕು ಭಾರಿ ಟೇಸ್ಟ್ ಇರ್ತೈತಿ. ನೋಡಿರಿ ಯಾವ ರೀತಿ ಆಗ್ಯಾವ ಹಣ್ಣಾಗಿ ಗಿಡಕ್ಕೆ ವಾಜಿ ಆಗುವಂಗೆ ಜವಾರಿ ಟೊಮೆಟೊ. ನೋಡಿರಿ ನನ್ನ ಜವಾರಿ ಟೊಮೆಟೊದ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಅನ್ನಿಸ್ತಿ ವಿಡಿಯೋ ನೋಡಿ ಅಂಥೇಳಿ. ನಾ ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.